ಇದು ಟ್ಯಾಕ್ಸ್ನ ವಿಷಯ. ಹೊಸ ತೆರಿಗೆ ಸ್ಲ್ಯಾಬ್ ಏನ್ ಘೋಷಣೆ ಆಗಿದೆ ಈ ಬಜೆಟ್ನಲ್ಲಿ, ಜನಕ್ಕೆ ಸಾಕಷ್ಟು ಪ್ರಶ್ನೆಗಳಿದೆ. ಕಳೆದ ಬಾರಿಯ ತೆರಿಗೆ ಸ್ಲ್ಯಾಬ್ ಏನಿದೆ ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಈ ಬಾರಿ ಹೊಸ ತೆರಿಗೆ ಪದ್ಧತಿ ಜಾರಿಯಾಗಿದೆ. ಯಾವ್ದು ಬೆಸ್ಟ್? ಹಳೆದೇ ಕಂಟಿನ್ಯೂ ಮಾಡೋದಾ, ಹೊಸದಕ್ಕೆ ಶಿಫ್ಟ್ ಆಗಬೇಕಾ, ಅಥವಾ ಹೊಸದಕ್ಕೆ ಶಿಫ್ಟ್ ಆಗ್ಲಿ ಅನ್ನೋ ಕಾರಣಕ್ಕೆ ಹೊಸ ತೆರಿಗೆಯ ಮೂಲಕ ಜನರನ್ನ ಸೆಳೆಯುವಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆಯಾ? ಯಾವುದು ಒಳ್ಳೇದು? ಇದರ ಬಗ್ಗೆ ಇರುವಂತಹ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ಯಾಕಂದ್ರೆ ಬಹಳಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಶ್ರೀನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಾಥ್ ಅವರೇ. ನಮಸ್ಕಾರ. ನಮಸ್ಕಾರ. ನಿಮ್ ಪ್ರಶ್ನೆ ಏನು? ನೀವು ಸ್ಯಾಲರಿಡ್ ಜಾಬ್ ಅವರ? ಅವರು ಹೆಸರು ಏನು ಇವರೇ ಮೇಡಮ್? ಎಸ್, ಗೌರೀಶ್ ಕುಮಾರ್ ಕಟೀಲ್ ಅವರಿದ್ದಾರೆ, ವಿಜಯ ರಾಜೇಶ್ ಅವರಿದ್ದಾರೆ, ಪ್ರಶಾಂತ್ ನಾಥ್ ಅವರಿದ್ದಾರೆ. ಮೈ ಕ್ವಶನ್ ಇಸ್ ಫಾರ್ ಮಿಸ್ಟರ್ ಗೌರೀಶ್. ನಮಸ್ಕಾರ ಗೌರೀಶ್ ಅವರೇ. ಇದು ನೀವು ಇವಾಗ ಟಿವಿ ನೋಡ್ತಿದ್ದೆ, ನೀವು ಒಂದು ಹೇಳಿದ್ರಿ ಈ ಟ್ಯಾಕ್ಸ್ 64,500 ರೂಪೀಸ್ ವರ್ಗೂ ಸ್ಯಾಲರಿ ಬರೋರ್ಗೆ ಟ್ಯಾಕ್ಸ್ ಕಟ್ ನೆಸೆಸಿಟಿ ಇಲ್ಲ ಅಂತ. ಆಮೇಲೆ ಕರೆಕ್ಟ್? ಎಸ್ ಸರ್. ಓಕೆ. ದಿಸ್ 64,500 is it the net salary or the gross salary? On gross salary? Gross salary sir. New scheme net salary ಬಗ್ಗೆ ಮಾತಾಡೋದೇ ಇಲ್ಲ. Gross salary ಬಗ್ಗೆ ಮಾತಾಡೋದು. ನಿಮ್ಮ CTC ಬಗ್ಗೆ ಮಾತಾಡ್ತದೆ. Okay. So if the gross salary is 64,500, you need not have to pay any tax. No. Okay. Absolutely no under section 100 BAC ಅಂದ್ರೆ new scheme ಅಲ್ಲಿ. New scheme ಅಲ್ಲಿ. Yes sir. And if the salary is 1 lakh plus, what is the slab? ಸರ್, ಅದು ನಾವು ಸ್ಲ್ಯಾಬ್ ರೇಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಸ್ಯಾಲರಿ ಇದ್ರೆ ನಿಮ್ಗೆ 12 ಲಕ್ಷ ಆಯ್ತು ಗ್ರಾಸ್. ಓಕೆ, ಗ್ರಾಸ್ 12 ಲಕ್ಷ ಆಯ್ತು. ಓಕೆ, ನೀವು ನೆಟ್ ಸ್ಯಾಲರಿ ಎಷ್ಟು ತಗೊಳ್ತೀರಾ? ಈಗ HRA ಬೆನಿಫಿಟ್ ಇರ್ಬೋದು, ನಿಮಗೆ ಡಿಡಕ್ಷನ್ಸ್ ಇರ್ಬೋದು. ಆ ತರ ಬೆನಿಫಿಟ್ ಡಿಡಕ್ಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ನಾನು ಓಲ್ಡ್ ಸ್ಕೀಮ್ ಅಲ್ಲಿ ಟ್ರೈ ಮಾಡ್ತೀನಿ. ಓಲ್ಡ್ ಸ್ಕೀಮ್ ಅಲ್ಲಿ ನಿಮಗೆ ಏನಾದ್ರು ಏನೋ ಇನ್ಶೂರೆನ್ಸ್ ಇದೆ, ನಿಮ್ಮ ಹತ್ರ ಸೇವಿಂಗ್ಸ್ ಏನಾದ್ರು ಇದೆ ಅಂತಾದ್ರೆ ಓಲ್ಡ್ ಸ್ಕೀಮ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇಲ್ಲ ನಿಮಗೆ ಯಾವುದು ನಿಮ್ದು ಸೇವಿಂಗ್ಸ್ ಇಲ್ಲ ಅಂತ ಹೇಳಿದ್ರೆ ನ್ಯೂ ಸ್ಕೀಮ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀನಿ. ನ್ಯೂ ಸ್ಕೀಮ್ ಅಲ್ಲಿ ನಿಮಗೆ ನನ್ನ ಪ್ರಕಾರ 10 ಲಕ್ಷ ಅಂತಂದ್ರೆ 75 9 25 42,500 ರೂಪಾಯಿ ಬರುತ್ತೆ ಸರ್ ಟ್ಯಾಕ್ಸ್. 42,500 per annum. ಎಸ್ ಸರ್. ಹೇಗೆ ಬರುತ್ತದೆ ಅಂತಂದ್ರೆ 3 to 7 lakhs ನಿಮಗೆ 5% ಕಟ್ತೀರಾ, ಅಂದ್ರೆ 20,000 ಆಯ್ತು. ಹೌದು. ಇನ್ನು 9 to 10 ಅದರಲ್ಲಿ ನಾನು ನಿಮಗೆ 75,000 ಬೆನಿಫಿಟ್ ಕೊಡ್ತೀನಿ. ಸೊ 2,25,000 ಮೇಲೆ 20% ಕಟ್ತೀನಿ. ಓಕೆ. ಸೊ 42,000 ಆಯ್ತು. ಅಲ್ಲ, 10% ಆಯ್ತು. ಸಾರಿ, 10% ಕಟ್ತೀನಿ. 10% ಈಸ್ ನಥಿಂಗ್ ಬಟ್ 22,500. ಓಕೆ. ಸೊ ಅದು 20,000, ಇದು 22,000, 42,500 ಆಯ್ತು. 42,500 on a gross salary, alva? Yes sir. Yes. Gross salary of 12 lakhs on the annual basis under the new scheme, new regime. ಎಸ್, ಕ್ಲಿಯರ್ ಅಲ್ವಾ? ಕ್ಲಿಯರ್ ಆಯ್ತಲ್ವಾ ಶ್ರೀನಾಥ್ ಅವರೇ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೆಂಗಳೂರಿಂದ ಸುರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ತಾನುಷ್ ಅಂತ ಬೆಂಗಳೂರಿನಿಂದ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ ಪ್ರಶ್ನೆ ಏನು? ಮೇಡಮ್, ಇದು ನನ್ನ ಸ್ಯಾಲ್ರಿ ಇವಾಗ 8,50,000 ಅಂತಲ್ಲಿ ಇದ್ರೆ, ಓಕೆ, ಅಂಡ್ ಇದು ಇವನ್ HRA ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಟ್ಯಾಕ್ಸ್ ಇದ್ ಮಾಡ್ತಾರಾ? ಆಮೇಲೆ ಇನ್ನೊಂದು ಓಲ್ಡ್ ಸ್ಕೀಮ್ ಬೆಸ್ಟ್ ಆಗ್ತದ ಅಲ್ಲ ನ್ಯೂ ಸ್ಕೀಮ್ ಬೆಸ್ಟ್ ಆಗ್ತದ, ಹೇಗೆ ಅಂತ? ಇಲ್ಲ, ನಿಮಗೆ HRA ಇದು ಬೇಕು, ಬೆನಿಫಿಟ್ ಬೇಕು ಅಂದ್ರೆ ನೀವು ಓಲ್ಡ್ ಸ್ಕೀಮ್ಗೆ ಹೋಗ್ಬೇಕಾಗತ್ತೆ. ಓಕೆ. ಇವತ್ತಿನ ಇದರಲ್ಲಿ ನಿಮಗೆ ಹೊಸ ಸ್ಕೀಮೇ ಅನುಕೂಲ ಆಗುತ್ತೆ ಸರ್. ನೀವು ಹೊಸ ಸ್ಕೀಮ್ ಅಪ್ ಮಾಡೋದು ಒಳ್ಳೆಯದು. ಓಕೆ. ಹೊಸ ಸ್ಕೀಮ್ ಅಲ್ಲಿ ನಮಗೆ HRA ಪ್ಲಸ್ ಇವನ್ ನಮ್ದೀಗ ಮೆಡಿಕಲ್ ಎಕ್ಸ್ಪೆನ್ಸಿವ್ ಇಲ್ಲ, ಅದ್ಯಾವುದು ಸಿಗಲ್ಲ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಿಟ್ರೆ ಬೇರೆ ಏನು ಸಿಗಲ್ಲ ನಿಮಗೆ. ಓಕೆ. ಸ್ಟ್ಯಾಂಡರ್ಡ್ ಅಂದ್ರೆ 75,000 ಮಾತ್ರ. ಹೌದು. ಓಕೆ. ಓಲ್ಡ್ ಸ್ಕೀಮ್ ಅಲ್ಲಿ ನಾವು ಅದೆಲ್ಲ ಕ್ಲೈಮ್ ಮಾಡ್ಕೊಳ್ಬಹುದು. ಹೌದು, ಬಟ್ ಕ್ಲೇಮ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ಸ್ ಜಾಸ್ತಿ ಇತ್ತು. ನಿಮಗೆ 2.5 ಲಕ್ಷದಿಂದ 5 ಲಕ್ಷಕ್ಕೆ 5%, ಅದಾದ್ಮೇಲೆ 20% ಕೊಟ್ಟೋಗ್ತೀರಾ ಸ್ಟ್ರೈಟ್ ಅವೇ. ಓಕೆ. ಸೊ ನೀವು ಬೆಸ್ಟ್ ಅಂತ ಹೇಳಿ. ಹೌದು. ಓಕೆ, ಕ್ಲಿಯರ್ ಅಲ್ವಾ ತನುಷ್ ಅವರೇ? ಥ್ಯಾಂಕ್ ಯು ಸೋ ಮಚ್. ರಾಮಚಂದ್ರ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರಾಮಚಂದ್ರ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಎಕ್ಸ್ಪೆಕ್ಟೇಷನ್ ಇತ್ತಾ ತೆರಿಗೆ ಸ್ಲಾಬ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತೆ ಅಂತ? ಎಕ್ಸ್ಪೆಕ್ಟೇಷನ್ ಇತ್ತು. ಐ ಆಮ್ ಎ ಪೆನ್ಷನರ್, ಸೀನಿಯರ್ ಸಿಟಿಜನ್. ಐ ಹ್ಯಾಡ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್. ಓಕೆ. ಎಕ್ಸ್ಪರ್ಟ್ಸ್ ಒಂದು ಕ್ವಶನ್. ನ್ಯೂ ರಿಜಿಮ್ ನಲ್ಲಿ ಸರ್ ಸೀನಿಯರ್ ಸಿಟಿಜನ್ 80 TTB ಬೆನಿಫಿಟ್ ಇದೆಯಾ ನ್ಯೂ ರಿಜಿಮ್ ನಲ್ಲಿ? 80 CC ಇಲ್ಲ, 80 TTB ಇಲ್ಲ. ನೋ.
80/20 ಬೆನಿಫಿಟ್ ಇಲ್ಲ. ಇಲ್ಲ ಸರ್, ಎಂಟೈರ್ ಚಾಪ್ಟರ್ 6A ಹಾ, ಆ ಪ್ರಾವಿಷನ್ ಅನ್ನ ತೆಗೆದು ಬಿಟ್ಟಿದ್ದಾರೆ ನ್ಯೂ ಸ್ಕೀಮ್ ಅವ್ರಿಗೆ. ಯಾವುದೇ ಬೆನಿಫಿಟ್ ಇಲ್ಲ ಸೀನಿಯರ್ ಸಿಟಿಸನ್. ಯಾವುದೇ ಬೆನಿಫಿಟ್ ಇಲ್ಲ ಸರ್. ಸರ್ ಬೆನಿಫಿಟ್ ಇಲ್ಲ ಅಂತಂದ್ರೆ ನಿಮಗೆ ಅಲ್ಲಿ ಅವಾಗ ಬರೀ 3.5 ಲಕ್ಷಕ್ಕೆ ಇತ್ತಿದ್ದನ್ನು ಇವಾಗ 7 ಲಕ್ಷಕ್ಕೆ ಮಾಡಿದಾರಲ್ಲ, ಹಾಗಾಗಿ ನಿಮಗೆ ಅದ್ರದ್ದು ಸಮಸ್ಯೆ ಆಗಲ್ಲ, ಅದು ಲಾಸ್ ಅಂತ ಇದು ಅನ್ಕೊಳಂಗಿಲ್ಲ ನೀವು. ಅಲ್ಲ, ಆ ರಿವಿಷನ್ ಅಕ್ರಾಸ್ ದ ಬೋರ್ಡ್ ಫಾರ್ ಎವ್ರಿಬಡಿ, ದಟ್ ಇಸ್ ನಾಟ್ ಸ್ಪೆಸಿಫಿಕಲಿ ಫಾರ್ ಸೀನಿಯರ್ ಸಿಟಿಸನ್ಸ್ ಅಲ್ವಾ? ಇಲ್ಲ, ಹಂಗೇನಿಲ್ಲ, ಸ್ಪೆಸಿಫಿಕ್ ಅಂತೇನು ಎಲ್ಲರಿಗೂ 7 ಲಕ್ಷ. ಅದು ಈಗ ಮುಂಚೆ ಏನಿತ್ತು, ಮಹಿಳೆಯರಿಗೆ ಬೇರೆ, ಪುರುಷರಿಗೆ ಬೇರೆ, ಸೀನಿಯರ್ ಸಿಟಿಸನ್, ಸೂಪರ್ ಸೀನಿಯರ್ ಸಿಟಿಸನ್ 85 ವರ್ಷದವ್ರಿಗೆ ಸಪರೇಟ್ ಇತ್ತು, ಅದು ಗೊಂದಲ ಇತ್ತು. ಈಗೇನ್ ಮಾಡಿದ್ದಾರೆ, ಎಲ್ಲರಿಗೂ ಬೆನಿಫಿಟ್ ಕೊಟ್ಟು ಬಿಟ್ಟಿದ್ದಾರೆ. 7 ಲಕ್ಷ ರೂಪಾಯಿ ನಿಮ್ಮ ಆದಾಯ ಇದ್ರೆ ನೀವೇನ್ ತೆರಿಗೆ ಕಟ್ಟಬೇಡಿ ಅಂತ. ಸೀನಿಯರ್ ಸಿಟಿಸನ್ ಪ್ರತ್ಯೇಕ ಏನೂ ಇಲ್ಲ, ಏನಿಲ್ಲ. ಪೆನ್ಷನ್ ಜನರಲ್ ಪೆನ್ಷನ್, ಫ್ಯಾಮಿಲಿ ಪೆನ್ಷನ್ ಬರ್ತಾ ಇರೋದಾ? ಇಲ್ಲ, ಜನರಲ್ ಪೆನ್ಷನ್. ಫ್ಯಾಮಿಲಿ ಪೆನ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಆಡ್ ಮಾಡಿದ್ದಾರೆ. ಮುಂಚೆ 15,000 ಬೆನಿಫಿಟ್ ಇತ್ತು, ಇವಾಗ 20,000ಕ್ಕೆ 25ಕ್ಕೆ ಆಡ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಾಮಚಂದ್ರ ಅವರೇ. ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಹೆಸರು ವೀರಯ್ಯ ಅಂತ ಹೇಳಿ. ಹೇಳಿ. ನಾನು ಆಲ್ರೆಡಿ ಸ್ಟಾಕ್ಸ್ ಅನ್ನು ತಗೊಂಡಿದ್ದೀನಿ ಶೇರ್ ಮಾರ್ಕೆಟ್ ಅಲ್ಲಿ. ಅದಕ್ಕೆ ಶಾರ್ಟ್ ಟರ್ಮ್ ಅಲ್ಲಿ ಇಟ್ಕೋಬೇಕಾ, ಏನೋ ಟ್ಯಾಕ್ಸ್ ಹೆಚ್ಚಿಗೆ ಆಗಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು. ಅಲ್ಲ, ಅದನ್ನ ಮಾರಿದ್ರೆ ಮಾತ್ರ ಟ್ಯಾಕ್ಸ್ ಬರುತ್ತೆ ಸರ್, ತಗೊಂಡ್ರೆ ಟ್ಯಾಕ್ಸ್ ಬರೋದಿಲ್ಲ. ಅದು ತಗೊಂಡಿದೀವಲ್ಲ ಮೇಡಮ್, ಅದನ್ನ ಶಾರ್ಟ್ ಟರ್ಮ್ ಅಲ್ಲಿ ಇದನ್ನ ಮಾಡ್ಕೊಂಡ್ರೆ ಬರುತ್ತೆ, ಹೆಚ್ಚಿಗೆ ಆಗುತ್ತಾ? ನೀವು 1 ವರ್ಷಕ್ಕಿಂತ ಅದನ್ನ ನೀವು ತಗೊಂಡಿದ್ದೀರಲ್ಲ, ಅದನ್ನ ಹೋಲ್ಡ್ ಮಾಡ್ಬೇಕು 1 ವರ್ಷದವರೆಗೂ. 1 ವರ್ಷದ ಒಳಗಡೆ ಮಾರಿದ್ರೆ ಶಾರ್ಟ್ ಟರ್ಮ್ ಆಗುತ್ತೆ, ಇಲ್ಲ ಅಂತಂದ್ರೆ ಲಾಂಗ್ ಟರ್ಮ್ ಆಗುತ್ತೆ. ಸೊ ನೀವು ತಗೊಂಡ್ರೆ ಟ್ಯಾಕ್ಸ್ ಬರಲ್ಲ, ಮಾರಿದಾಗ ಮಾತ್ರ ಟ್ಯಾಕ್ಸ್. ನೀವು ಅದು ಲಾಭ ಮಾಡಿದ್ರೆ ನೀವು ತಗೊಂಡಿರೋ ರೇಟು ಮಾರಿರೋ ರೇಟು ಮೈನಸ್ ಮಾಡಿದಾಗ ಡಿಫ್ರೆನ್ಸ್ ಪ್ಲಸ್ ಇದ್ರೆ ಮಾತ್ರ ನಿಮಗೆ ಟ್ಯಾಕ್ಸ್. ಓಕೆ ಸರ್. ಎಸ್, ಥ್ಯಾಂಕ್ ಯು ವೀರಯ್ಯ ಅವರೇ. ಮಂಗಳೂರಿನಿಂದ ಕರೆ ಬಂದಿದೆ. ನಮಸ್ತೆ ಸರ್. ಸರ್ ನಮಸ್ತೆ. ಎಸ್, ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಈ ಬಜೆಟ್ ಅಂದ ತಕ್ಷಣ, ಬಜೆಟ್ ಆರಂಭ ಮತ್ತು ಅಂತ್ಯ ಶೇರ್ ಮಾರ್ಕೆಟ್ನ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ, ಇದು ಏರಿಳಿತಗಳಾಗುತ್ತೆ. ಈ ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ಒಂದಷ್ಟು ವ್ಯತ್ಯಾಸಗಳಾಗಿದೆ, ಇದನ್ನ ಯಾವ ತರ ನೋಡ್ಬೋದು? ಇಸ್ ಇಟ್ ಬಿಕಾಸ್ ಆಫ್ ದ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು? ಅಲ್ಲ, ಈಗ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಸ್ಗೆ ಪ್ರಾವಿಷನ್ನು ನಾವು ಇಂಟರ್ಪ್ರಿಟೇಷನ್ ಮಾಡ್ಕೊಂಡಾಗೆ, ನೀವು ಲಾಭ ಬಂತು 1 ಲಕ್ಷ ತನಕ ನೀವು 1.25 ಲಕ್ಷದ ಟ್ಯಾಕ್ಸ್ ಹಾಕೋದಿಲ್ಲ, ಲಾಸ್ ಆಯಿತು. ಓಕೆ, ಈ ಲಾಸಸ್ ಅನ್ನ, ಈ ವರ್ಷದ ಲಾಸ್ ಅನ್ನ ನಾನು ನೆಕ್ಸ್ಟ್ ಇಯರ್ ಇನ್ಕಮ್ ಮೇಲೆ ಸೆಟ್ ಆಫ್ ಮಾಡ್ಕೋಬಹುದಾ ಅನ್ನುವಂಥ ಪ್ರಾವಿಷನ್ ಮಾಡ್ಕೋಬಹುದು. ಆ ಪ್ರಾವಿಷನ್ ಇದೆ ನಿಮಗೆ. ಅದು 8 ವರ್ಷ ನೀವು ಮುಂದುವರಿಸ್ಕೊ, 8 ವರ್ಷ ತನಕ ನಿಮಗೆ ಫಿಕ್ಸ್ಡ್ ಅಮೌಂಟ್ ಅಲ್ಲಿ ನೀವು ಮಾಡ್ಕೊಳ್ಳಿ. ಬಟ್ ಇವತ್ತು ಶೇರ್ ಮಾರ್ಕೆಟ್ ಇಲ್ಲ, ಅದು ಈ ಬಜೆಟ್ಗೂ ಅದಕ್ಕೂ ನಂಗೆ ಸಂಬಂಧ ಇಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇದು ಸ್ಮಾಲ್ ಇನ್ವೆಸ್ಟರ್ಸ್ಗೆ 1,25,000 ಕೊಟ್ಟಿದ್ದಾರೆ. ಬಿಗ್ ಇನ್ವೆಸ್ಟರ್ಸ್ಗೆ ಆಲ್ರೆಡಿ ಟ್ಯಾಕ್ಸ್ ಇತ್ತು. ಆಮೇಲೆ ಬಹಳ ಜನದಿಂದ ಅದಿತ್ತೇನಪ್ಪ ಅಂತಂದ್ರೆ ವೆನ್ ದೇ ಆರ್ ಮೇಕಿಂಗ್ ಎ ಗುಡ್ ಪ್ರಾಫಿಟ್, ಸ್ವಲ್ಪ ಸರ್ಕಾರಕ್ಕೆ ಯಾಕೆ ತೆರಿಗೆ ಕೊಡಬಾರ್ದು ಅನ್ನೋದು. ಇನ್ನೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ, ರಾಘವೇಂದ್ರ ಅಂತ. ನಮಸ್ತೆ ರಾಘವೇಂದ್ರ ಅವರೇ. ನಮಸ್ಕಾರ, ಹೇಳಿ. ಎಸ್, ಬಜೆಟ್ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತಾ? ಬಜೆಟ್ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ನನ್ನ ಕ್ವಶನ್ ಏನಂದ್ರೆ, ನ್ಯೂ ಟ್ಯಾಕ್ಸ್ ರೆಜಿಮ್ ನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 25,000. ಸರ್ ಹೇಳಿ. ನಮಸ್ಕಾರ. ಹೇಳಿ, ಕಂಟಿನ್ಯೂ. ನನ್ನ ಕ್ವಶನ್ ಏನಂದ್ರೆ, ನ್ಯೂ ಟ್ಯಾಕ್ಸ್ ರಿಜಿಮ್ ನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 25,000 ಜಾಸ್ತಿ ಮಾಡಿ 75,000 ಮಾಡಿದ್ದಾರೆ. ಓಕೆ. ಓಲ್ಡ್ ಇದರಲ್ಲಿ 5 ಲಕ್ಷ ಇತ್ತು, 5,50,000 ಇತ್ತು, ಅದನ್ನು 25,000 ಜಾಸ್ತಿ ಮಾಡಿದಾರ ಏನೋ? ಇಲ್ಲ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಸರ್. ಒಂದ್ಸಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಅದು ಓಲ್ಡ್ ರೆಜಿಮ್ ನ್ಯೂ ರೆಜಿಮ್ ಅಂತ ಏನಿಲ್ಲ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಗಿರೀಶ್ ಅಂತ. ಓಕೆ, ನೀವು ಸಂಬಳದಾರ? ಏನ್ ಜಾಬ್ ಮಾಡ್ತಿರೋದು? ಏನು ಸಂಬಳ ಏನಿಲ್ಲ. ಓಕೆ. ನಮ್ದು ಜಮೀನು KIDB ಹೋಗಿತ್ತು, ಅದ್ರ ಬಂದಿರೋ ಅಮೌಂಟ್ ಅನ್ನ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀನಿ. ಓಕೆ. ಒಂದು 7 lakhs ವರ್ಗೂ 6 lakhs ವರ್ಗೂ ಇಂಟ್ರೆಸ್ಟ್ ಬರುತ್ತೆ ಪರ್ ಇಯರ್. ಎಸ್ ಸರ್. ಅದು ಬಿಟ್ಟು ಬೇರೆ ಆದಾಯ ಏನಿದೆ? ಬೇರೆ ಇನ್ನೇನಿಲ್ಲ ಸರ್, ಅಷ್ಟೇ. ನಿಮ್ಗೇನು ತೆರಿಗೆ ಬರಲ್ಲ ಸರ್? ಬರಲ್ವಾ? ಬರಲ್ಲ. ಆಮೇಲೆ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು 4 lakhs ಹಾಕಿದೀನಿ, ಅದು ಒಂದು 2 lakhs ರೈಸ್ ಆಗಿದೆ, 3 years ಆಗಿದೆ. ಆಫ್ಟರ್ 3 years ಅದು ಸೇಲ್ LIC ಮ್ಯೂಚುವಲ್ ಫಂಡ್ ಮೇಲೆ ಹಾಕಿದೀವಿ. ಅದು ತೊಂದರೆ ಏನಿಲ್ಲ ಸರ್. ಅದರಲ್ಲಿ ನೀವು ಸೇಲ್ ಮಾಡಿದ್ರೆ ಮಾತ್ರ ಅದು ಟ್ಯಾಕ್ಸ್ಗೆ ಬರ್ತದೆ, ಬಿಟ್ರೆ ನೀವು ಆ ಪ್ರೈಸ್ ಅಪ್ ಆಗ್ತಾ ಇದ್ರೆ, ವರ್ಷ ಅಪ್ ಆಗ್ತಾ ಇದ್ರೆ ಅದೇನು ತೊಂದರೆ ಏನಿಲ್ಲ. ಅದೇನು ತೊಂದರೆ, ನೀವು ಸೇಲ್ ಮಾಡುವಾಗ ಮಾತ್ರ ಅದರದ್ದು ಟ್ಯಾಕ್ಸ್ ಇಂಪ್ಯಾಕ್ಟ್ ಬರೋದು. ಇಂಟ್ರೆಸ್ಟ್ ಮೇಲೆ 6 lakh ವರ್ಗೂ ಏನು ಇದು ಪೇ ಮಾಡಂಗಿಲ್ವಾ? ಇಲ್ಲ.
ಅಪ್ ಟು ಎಷ್ಟರವರೆಗೂ ಇಂಟ್ರೆಸ್ಟ್ ಇದಾಗುತ್ತೆ ಸರ್? 7,75,000 ಸರ್. ಇಲ್ಲ, ಅವ್ರಿಗೆ ಸಾರಿ 7 ಲಕ್ಷ. 7 ಲಕ್ಷ. ಹೌದೌದು 75,000. ಸಾರಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಗೇಂದ್ರ ಶರ್ಮಾ ಬೆಂಗಳೂರಿನಿಂದ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಕ್ವಶನ್, ಈಗ 3 to 7 lakhs 5% ಅಂತ ತೋರಿಸ್ತಾ ಇದ್ದಾರೆ. ಬಟ್ ಸರ್ ಹೇಳ್ತಾ ಇದಾರೆ 7 lakh ವರೆಗೂ ಏನು ಟ್ಯಾಕ್ಸ್ ಇಲ್ಲ ಅಂತ. ಅದು ಒಂದ್ ಕ್ವಶನ್. ಸೆಕೆಂಡ್ ಕ್ವಶನ್, ಈಗ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಇದೀನಿ ನಾನು. 30% ಸ್ಯಾಲರಿ ಬ್ರಾಕೆಟ್ ಅಲ್ಲಿ ಬರುತ್ತೆ. ಹೋಮ್ ಲೋನ್ ಇಂಟ್ರೆಸ್ಟ್ ಇದೆ, ಮತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇದೆ, ಅದ್ರದ್ದೆಲ್ಲ ಬೆನಿಫಿಟ್ ತಗೊಳ್ತೀನಿ. ಸೊ ಹಂಗಿದ್ದಾಗ ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ಹೋಗ್ಬೇಕಾ ಅಥವಾ ಓಲ್ಡ್ ಟ್ಯಾಕ್ಸ್ ರೆಜಿಮ್ಗೆ ಅಲ್ಲೇ ಕಂಟಿನ್ಯೂ ಮಾಡ್ಬೇಕಾ? ಅದು ನನ್ನ ಎರಡನೇ ಕ್ವಶನ್ ಮೇಡಮ್. ಸರ್, ಇದು 7 ಲಕ್ಷದ್ದು ಕನ್ಫ್ಯೂಷನ್ ಬೇಡ. ನಿಮ್ಮ ಆದಾಯ 7 ಲಕ್ಷದ ಒಳಗಡೆ ಇದ್ರೆ ರಿಬೇಟ್ ಅಂತ ಕೊಡ್ತಾರೆ, ಹಾಗಾಗಿ ನಿಮಗೇನು ತೆರಿಗೆ ಬರೋದಿಲ್ಲ. 7 ಲಕ್ಷ ದಾಟ್ತು ಅಂದ್ರೆ 3 ಲಕ್ಷದಿಂದನೇ ತೆರಿಗೆ ಕಟ್ತೀರಾ. ಸರ್ ಕೇಳಿಸ್ತಾ ನಾಗೇಂದ್ರ ಶರ್ಮಾ ಅವರೇ? ಓಕೆ, ಕಾಲ್ ಕಟ್ ಆಗಿದೆ. ಬಹಳಷ್ಟು ಜನರ ಪ್ರಶ್ನೆ ಇದೇ ಇರುತ್ತೆ. ಈಗ ನಾನು ಹಳೆ ತೆರಿಗೆ ಸ್ಲ್ಯಾಬ್ ಅಲ್ಲೇ ಇದ್ದೀನಿ, ಇವಾಗ ಹೊಸದು ಅನೌನ್ಸ್ ಆಗಿದೆ, ನಾನು ಹಳೆ ತಗೊಳ್ಳೋ ಹೊಸದು ತಗೊಳ್ಳೋ, ಇದು ಅದು ಎರಡಕ್ಕೂ ಇರುವಂತಹ ಅದು ನಾವು ಜನರಲ್ ಆಗಿ ಹೇಳಕ್ ಆಗೋದಿಲ್ಲ. ಅವರು ಸ್ಪೆಸಿಫಿಕ್ ಆಗಿ ಅವ್ರಿಗೆ ಲೆಕ್ಕಾಚಾರ ಹಾಕಿ ಎರಡು ಕಂಪೇರ್ ಮಾಡಿ ಡಿಸಿಷನ್ ತಗೋಬೇಕಾಗುತ್ತೆ. ಇದರಲ್ಲಿ ಒಂದು ಪಾಯಿಂಟ್ ಏನು ಆ್ಯಡ್ ಮಾಡ್ತೀನಿ. ಈ ಟ್ಯಾಕ್ಸ್ ಎಕ್ಸೆಂಪ್ಷನು, ಟ್ಯಾಕ್ಸ್ ರಿಬೇಟು ಅಂತ ಈ ಎರಡು ವರ್ಡ್ಗಳು. ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತಂದ್ರೆ ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗೇ ಇಲ್ಲ, ಕಟ್ಟಬೇಕಾಗೇ ಇಲ್ಲ. ರಿಬೇಟ್ ಅಂತಂದ್ರೆ ನೀವು ಲೆಕ್ಕ ಮಾಡಬೇಕಾಗ್ತದೆ. ಆ ನಂತರ ಆ ಸ್ಲ್ಯಾಬ್ ಅಲ್ಲಿ ಏನು ಗೌರ್ಮೆಂಟ್ ಸ್ಲ್ಯಾಬ್ ಕೊಟ್ಟಿದೆಯೋ ಅದರ ಮೇಲೆ ನೀವು ಕ್ರಾಸ್ ಮಾಡಲಿಲ್ಲ ಅಂತಂದ್ರೆ ಆ ಟ್ಯಾಕ್ಸ್ ನಿಮಗೆ ಅಲ್ಲೇ ರಿಬೇಟ್ ಆಗಿಬಿಡ್ತದೆ, ನೀವು ಕಟ್ಟುವಾಗೇ ಇಲ್ಲ. ಈಗ ಸರ್ ಹೇಳ್ದಂಗೆನೆ ನೀವು ಅಲ್ಲಿ ಕಟ್ಟಬೇಕಾಗೇ ಇರೋದಿಲ್ಲ. ಈ ರೀಫಂಡ್ಸ್ ಏನಾಗ್ತದೆ, ನೀವು ಟ್ಯಾಕ್ಸ್ ಕಟ್ಬಿಡ್ತೀರಾ, ಆ ನಂತರ ತಗೊಳ್ತೀರಾ. ಈ ರಿಬೇಟ್ ಅನ್ನೋದು ಏನ್ ಮಾಡ್ತಾರೆ, ನೀವು ಕ್ಯಾಲ್ಕುಲೇಟ್ ಮಾಡುವಾಗ ನೀವೇ ಕ್ಯಾಲ್ಕುಲೇಟ್ ಮಾಡಿ, ನೀವು ಕಟ್ಟಿ ರಿಫಂಡ್ ತಗೊಳಕ್ ಹೋಗ್ಬೇಡಿ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಿಮಗೆ ಬೆನಿಫಿಟ್ ಇದ್ರೆ ನೀವೇ ತಗೊಂಡ್ಬಿಡಿ. ಅದು ರಿಬೇಟ್ ಅನ್ನೋ ಕಾನ್ಸೆಪ್ಟ್. ಈಗ ಅವರು ಸ್ಕ್ರೀನ್ ನೋಡಿದಾಗ ಏನಂತ ಲೆಕ್ಕ ಹಾಕ್ತಾರೆ ಅಂದ್ರೆ 3 to 7 lakh ಇದೆ, 5% ಅಂತಿದೆ. ನೀವು ನೋಡಿದ್ರೆ 7 ಲಕ್ಷ ತನಕ ಕಟ್ಟಲೇಬಾರ್ದು, ತೆರಿಗೆ ಏನು ಕಟ್ಟ ಅವಶ್ಯಕತೆನೇ ಇಲ್ವಲ್ಲ, ಮತ್ತೆ ಅಲ್ಲಿ 5% ಇದೆ, ಅದನ್ನ ನಾನು ಕಟ್ಟಬೇಕು ಬೇಡವಾ ಅಂತ. ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ 7 lakhs ವರೆಗೆ ಟ್ಯಾಕ್ಸ್ ಕಟ್ಟಲ್ಲ ಅನ್ನೋದು ದಟ್ ಇಸ್ ಅ ರಿಬೇಟ್. ಹೌದು, ಎಕ್ಸಾಕ್ಟ್ ರಿಬೇಟ್. ಓಕೆ, ಎಸ್. ಈಗ ಇನ್ನೊಬ್ರು ಕಾಲ್ ಮಾಡಿದ್ದಾರೆ, ರವಿಶಂಕರ್ ಅಂತ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಚಿಕ್ಕಬಾಣವರ, ಬೆಂಗಳೂರಿಂದ. ಎಲ್ಲಿ ಜಾಬ್ ಮಾಡ್ತೀರಿ ರವಿಶಂಕರ್? ನಾನು ನಮ್ಮ ಅತ್ತೆಯವ್ರ ಬಗ್ಗೆ ಒಂದು ಕೇಳ್ಬೇಕಿತ್ತು ಆಕ್ಚುಲಿ. ಅವರು ಸೀನಿಯರ್ ಸಿಟಿಸನ್ಸ್, ಅವ್ರಿಗೀಗ 76 years ಆಗಿದೆ. ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾ ಬೇಡವಾ? ಅವ್ರಿಗೆ ಆದಾಯ ಏನಿದೆ ಸರ್? ಅರೌಂಡ್ 8 lakhs ಇದೆ. ಮಾಡ್ಬೇಕಾಗತ್ತೆ. ಬಟ್ ಯಾವ್ದೋ ಸೀನಿಯರ್ ಸಿಟಿಸನ್ಸ್ ಫೈಲ್ ಮಾಡೋದು ಬೇಡ ಅಂತ ಕೆಲವು ಹೇಳ್ತಾರೆ. 12BB ಅಂತ ಫಾರ್ಮ್ ಕೊಟ್ರೆ ಅಂತ ಹೇಳ್ತಾರೆ. ಇಲ್ಲ, ನಿಮ್ದು ಆದಾಯ 7 ಲಕ್ಷದ ಒಳಗಡೆ ಇದ್ರೆ ಅವರು ಆಕ್ಚುಲಿ 3 ಲಕ್ಷದ ಒಳಗಡೆ ಇದ್ರೆ ನೀವು ರಿಟರ್ನ್ ಫೈಲ್ ಮಾಡಂಗಿಲ್ಲ. ಹಾಗಾಗಿ ನಿಮಗೆ 7 ಲಕ್ಷನೂ ದಾಟ್ತಾ ಇದ್ದೀರಾ, ಹಾಗಾಗಿ ಬೆಟರ್ ನೀವು ರಿಟರ್ನ್ ಫೈಲ್ ಮಾಡೋದು ಒಳ್ಳೇದು. ಸೀನಿಯರ್ ಸಿಟಿಜನ್ಗೆ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುತ್ತೆ? ಇರಲ್ಲ, ಸ್ಯಾಲರಿಗೆ ಮಾತ್ರ. 75,000 ಸರ್ 8 ಲಕ್ಷ ನಿಮಗೆ ಇನ್ಕಮ್ ಬರ್ತದೆ. ಸೀನಿಯರ್ ಸಿಟಿಸನ್ 76 ವರ್ಷ ಅಂತಂದ್ರೆ ನೀವು ಸೂಪರ್ ಸೀನಿಯರ್ ಸಿಟಿಸನ್ ಅಂತ ಆಗೋದಿಲ್ಲ. ಸೂಪರ್ ಸೀನಿಯರ್ ಸಿಟಿಸನ್ ಆಗಬೇಕು ಅಂತಂದ್ರೆ 80 ವರ್ಷದ ಮೇಲೆ ಅವರಿಗೆ ಎಕ್ಸೆಂಪ್ಷನ್ಸ್ ಇರಬಹುದು ಹಳೆ ರೆಜಿಮ್ ಅಲ್ಲಿ. ಅವರಿಗೆ ಇದೆ. ಈ 76 ವರ್ಷದ 80 ವರ್ಷ ತನಕ ನೀವು ಫೈಲ್ ಮಾಡಲೇಬೇಕಾಗ್ತದೆ. ಥ್ಯಾಂಕ್ ಯು ರವಿಶಂಕರ್ ಅವರೇ ಕಾಲ್ ಮಾಡಿದ್ದಕ್ಕೆ. ಬಹಳಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ, ಯಾಕಂದ್ರೆ ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ಪರಿಣಿತರು ಕೂಡ ಇದ್ದಾರೆ. ಹಾಗಾಗಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.